ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ ಇಂದು ಸಾಯಂಕಾಲ 5:30 ರಾಮಪಜ್ಜ ಗೊರವಯ್ಯ ಕಾರ್ಣಿಕ ನುಡಿಯನ್ನು ನುಡಿಯಲಿದ್ದಾರೆ. ಈ ಕಾರ್ಣಿಕ ನುಡಿ ಕೇಳಲು ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರ ದಂಡೆ ಈಗಾಗಲೇ ಮೈಲಾರಕ್ಕೆ ಆಗಮಿಸಿದೆ. ತುಪ್ಪದ ಎಣ್ಣೆಯನ್ನು ಸವರಲ್ಪಟ್ಟ 18 ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನು ಕಾರ್ಣಿಕ ಹೇಳುವ ಸ್ಥಳಕ್ಕೆ ಇಂದು ಸಾಯಂಕಾಲ ತರುತ್ತಾರೆ. ಗುರುಗಳ ಆಶೀರ್ವಾದದ ನಂತರ ನಿರಂತರ 11 ದಿನಗಳ ಕಾಲ ಭಗವಂತನ ಸೇವೆ, ಪರಮಾತ್ಮನ ಕೃಪೆ ಇವುಗಳ ಫಲವಾಗಿ ದ್ವಾರಪ್ಪನಲ್ಲಿ ಮಾನವ ಪ್ರಜ್ಞೆ ಹೋಗಿ ಶಿವಪ್ರಜ್ಞೆ ಮೂಡಿರುತ್ತದೆ. ಅವರಿಗೆ ಬಾಹ್ಯ ಪ್ರಜ್ಞೆ ಇರುವುದಿಲ್ಲ. ಗೊರವಯ್ಯ ಬಂದ ತಕ್ಷಣ ಗುರುಗಳ ಚರಣ ಕಮಲಗಳಿಗೆ ಎರಗಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಶ್ರೀ ಗುರುಗಳು ಮಾರ್ತಾಂಡ ಭೈರವನ ಭಾವದಲ್ಲಿ ಭಂಡಾರವನ್ನು ಅವರ ಮುಖಕ್ಕೆ ಮತ್ತು ಕೆನ್ನೆಗೆ ಲೇಪಿಸಿ ಬೆನ್ನು ತಟ್ಟಿ ಹುರಿದುಂಬಿಸುತ್ತಾ ಆಶೀರ್ವದಿಸುತ್ತಾರೆ. ಆಗ ಲಕ್ಷಾಂತರ ಭಕ್ತರು 7 ಕೋಟಿಗೂ ಎನ್ನುವ ವಾಕ್ಯ ಮೈಲಾರದ ಡೆಂಕನ ಮರಡಿಯಲ್ಲಿ ಮೊಳಗುತ್ತದೆ. ಮೈಲಾರದ ಗೊರವಯ್ಯನು ತನಗೆ ಅರಿವಿಲ್ಲದೆ ಶಿವ ಪ್ರೇರಣೆಯಿಂದ ಕೆಲವೇ ಶಬ್ದಗಳಲ್ಲಿ ಭವಿಷ್ಯವನ್ನು ನುಡಿದು 18 ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನು ಕೈ ಬಿಟ್ಟು ಕೆಳಗೆ ದಪ್ಪನೆ ಬೀಳುತ್ತಾನೆ. ಭಕ್ತರು ಅವರನ್ನು ನೆಲಕ್ಕೆ ಬೀಳದಂತೆ ಹಿಡಿದುಕೊಳ್ಳುತ್ತಾರೆ. ಆಗ ಅವರಿಗೆ ಮಾನವ ಪ್ರಜ್ಞೆ ಬರುತ್ತದೆ. ನಂತರ ಆ ವರ್ಷದ ಕಾರ್ಣಿಕ ವಾಕ್ಯದಂತೆ ಭೂಲೋಕದಲ್ಲಿ ಆಗು ಹೋಗುಗಳು ನಡೆಯುತ್ತವೆ ಅನ್ನೋದು ವಾಡಿಕೆ. ಫ್ರೆಂಡ್ಸ್, ನೀವೇನಾದ್ರೂ ಮೈಲಾರಲಿಂಗಪ್ಪನ ಭಕ್ತರಾಗಿದ್ದರೆ ಮೈಲಾರದ ಕಾರ್ಣಿಕಕ್ಕೆ ಹೋಗ್ತಿದ್ದೀರಾ ಅಥವಾ ಇಲ್ಲ ಅನ್ನೋದನ್ನ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.